ಸರಿ ಗುರುಜಿ, ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಮಘ, ಉಬ್ಬ, ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಸೂರ್ಯ. ನೋಡಿ, ಸಿಂಹರಾಶಿಗೆ ಅನಾರೋಗ್ಯ ಕಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ, ಅಥವಾ ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಸಕಾಲಕ್ಕಾಗೋದಿಲ್ಲ. ಏನು ಮಾಡಬೇಕು ಹಾಗಾದರೆ? ಒಂದು 21 ಏಲಕ್ಕಿ ತೆಗೆದುಕೊಳ್ಬೇಕು. ತುಂಬ ಕಷ್ಟದ್ದೇನಲ್ಲ ನಾವು ಹೇಳುವಂತಹ ಪರಿಹಾರಗಳು. 21 ಏಲಕ್ಕಿಯನ್ನು ಆಂಜನೇಯ ಮಂತ್ರದಿಂದ ಪಠಣ ಮಾಡಬೇಕು. ಆ ಏಲಕ್ಕಿಯನ್ನು ಹಿಡ್ಕೊಂಡು ಓಂ ಆಂಜನೇಯಾಯ ನಮಃ, ಅಥವಾ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ನಾನು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನೆಲ್ಲ ಸಾಧನೆ ಮಾಡು ಅಥವಾ ಸಿದ್ಧಿಸು ಅನ್ನೋದಾಗಿ ಪ್ರಾರ್ಥನೆ ಮಾಡಿಕೊಂಡು 21 ಏಲಕ್ಕಿಯನ್ನು ಒಂದು ಹಾರದ ರೀತಿಯಲ್ಲಿ ಪೋಣಿಸಬೇಕು. ಅದನ್ನು ತಗೊಂಡೋಗಿ ಆಂಜನೇಯನ ಸಮರ್ಪಣೆ ಮಾಡಬೇಕು. ಎಲ್ಲ ರೀತಿಯಾದಂತಹ ಕಷ್ಟಗಳು, ಸಿಂಹರಾಶಿಯಲ್ಲಿ ಯಾವುದೇ ಕಷ್ಟಗಳು ಬರೋದಿಲ್ಲ. ಅನಾರೋಗ್ಯ ದೂರವಾಗುತ್ತೆ, ಶತ್ರುಕಾಟ ಅನ್ನುವಂಥದ್ದು ದೂರವಾಗುತ್ತೆ, ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸು. ಯಾಕೆಂದರೆ ಸಿಂಹರಾಶಿಯವರಿಗೆ ಸೂರ್ಯ ಅಧಿಪತಿ ಆಗಿರ್ತಕ್ಕಂಥದ್ರಿಂದ ಬಹಳ ಬೇಗ ದೃಷ್ಟಿದೋಷವಾಗ್ಬಿಡುತ್ತೆ. ಅವರಿಗೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ದೃಷ್ಟಿದೋಷವಾಗುತ್ತೆ. ಇದೆಲ್ಲ ದೂರ ಆಗಬೇಕು ಅಂತಂದರೆ ಒಂದು 21 ಏಲಕ್ಕಿಯನ್ನು ಆಂಜನೇಯನ ಸಮರ್ಪಣೆ ಮಾಡಿ ಒಳಿತಾಗತ್ತೆ, ಶುಭವಾಗುತ್ತೆ.